Question number 83. So area bounded by the curves y is equal to log x, y is equal to log of mod x, and y is equal to modulus of log x, and y is equal to modulus of log of mod x is ಅಂತ ಕೇಳಿದ್ದಾರೆ. ಇಲ್ಲಿ ನಾಲ್ಕು ಫಂಕ್ಷನ್ ಗ್ರಾಫ್ ಅನ್ನು ಡ್ರಾ ಮಾಡಲಿಕ್ಕೆ ಬರಬೇಕು. ಫಸ್ಟ್ ಎಸ್ y is equal to log x ಗ್ರಾಫ್ ಹೇಗಿರುತ್ತೆ? So y is equal to log x graph. Okay, since y is equal to log x graph, first one. So log of mod x graph ಅನ್ನ ಹೇಗೆ ಪ್ಲಾಟ್ ಮಾಡೋದಂದ್ರೆ ಜಸ್ಟ್ ರೈಟ್ ಸೈಡ್ ಆಫ್ y ಆಕ್ಸಿಸ್ ಏನಿದೆ ರೈಟ್ ಸೈಡ್ ಇರತಕ್ಕಂಥದನ್ನ ಜಸ್ಟ್ ರಿಫ್ಲೆಕ್ಷನ್ ತಗೊಳ್ಳೋದು ಅಲಾಂಗ್ y ಆಕ್ಸಿಸ್. ಹಾಗಾದ್ರೆ ಇದನ್ನ ರಿಫ್ಲೆಕ್ಷನ್ ತಗೊಂಡ್ರೆ ಸೊ log of mod x graph ಸಿಗುತ್ತೆ. So log of mod x graph is a totally log of mod x graph and moreover log x graph ಕೂಡ ಆಗುತ್ತೆ. ನೆಕ್ಸ್ಟ್ ಸೊ ಮಾಡ್ಯುಲಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಪೋರ್ಷನ್ ಏನಿರುತ್ತೆ ಅದನ್ನ ಜಸ್ಟ್ ಫೋಲ್ಡ್ ಮಾಡಿದ್ರೆ ಸೊ ಮಾಡ್ಯುಲಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಜಸ್ಟ್ ಆಗೋದ್ರಿಂದ ಸೊ ನೆಗೆಟಿವ್ ಪೋರ್ಷನ್ ಇದೆ ಇದನ್ನ ಸೊ ಜಸ್ಟ್ ಫೋಲ್ಡ್ ಮಾಡಿದ್ರೆ ಹೇಗೆ ಬರುತ್ತೆ right? So this is the modulus of log x graph. Modulus of log x graph. ಇಲ್ಲಿ ನೋಡಿ modulus of log of modulus x graph. ಯಾಕಂದ್ರೆ ಇದನ್ನ ಜಸ್ಟ್ ಫೋಲ್ಡ್ ಮಾಡ್ಬೇಕು ಅಷ್ಟೇ. ಈಗ ಫೋಲ್ಡ್ ಮಾಡ್ಬೇಕು. ರೈಟ್. ಇವಾಗ ನಮಗೇನ್ ಬೇಕಂದ್ರೆ ಸೊ ಈಸ್ ಈಗ ಎಕ್ಸ್ಟೆಂಡ್ ಆಗ್ತಿರುತ್ತೆ ಗ್ರಾಫ್ ಬಟ್ ಈಸ್ y ಆಕ್ಸಿಸ್ ನ ಟಚ್ ಮಾಡಲ್ಲ ಇಲ್ಲಿ. ಸೊ ಅದೇ ರೀತಿ ಇದು ಕೂಡ y ಆಕ್ಸಿಸ್ ನ ಟಚ್ ಮಾಡಲ್ಲ. ಸೊ ಈ ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ ಇಲ್ಲಿ y ಆಕ್ಸಿಸ್ ಅಂಡ್ x ಆಕ್ಸಿಸ್ ಇಸ್ ಏರಿಯಾ ಇದೆಯಲ್ಲ. ಸೊ ಇದು ಎಷ್ಟು ಏರಿಯಾ ಇರುತ್ತೆ ಇದು ಅಷ್ಟೇ ಏರಿಯಾ ಇರುತ್ತೆ ಅಂದ್ರೆ ಸಿಮಿಲರ್ ಏರಿಯಾ ಬೌಂಡ್ ಆಗಿರುತ್ತೆ. ಬಟ್ ಇದು ಸೊ ಎಲ್ಲೂ ಕೂಡ ಟಚ್ ಆಗಲ್ಲ. y is equal to log x y ಆಕ್ಸಿಸ್ ನ ಟಚ್ ಮಾಡಲ್ಲ. ಹಾಗಾಗಿ ಸೊ ಜಸ್ಟ್ ಒಂದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಇಲ್ಲಿ. ಸೊ ನಾನು ಜಸ್ಟ್ ಇದನ್ನ ಹಾರಿಜಾಂಟಲ್ ಸ್ಟಿಕ್ ತಗೋತೀನಿ. ಹಾರಿಜಾಂಟಲ್ ಸ್ಟಿಕ್ ಎಲ್ಲಿಂದ ಅಂದ್ರೆ 0 to minus infinity. 0 to minus infinity ಅಂದ್ರೆ minus infinity to 0. minus infinity to 0. minus infinity to 0. ಸೊ ಹಾರಿಜಾಂಟಲ್ ಸ್ಟಿಪ್ ಅಂದ್ರೆ f of y into dy. Right? So this is what y is equal to log x. y is equal to log x. ಹಾಗಾದ್ರೆ ಏನಾಯ್ತು e power y is equal to x. e power y is equal to x. Taking exponential on both sides ಅಂದ್ರೆ e power y is equal to e power log x ಅಂದ್ರೆ exponential and log inverse functions. exponential log cancel ಆಗುತ್ತೆ x ಉಳ್ಕೊಳ್ಳುತ್ತೆ ಅಂದ್ರೆ e power y is equal to x. ರೈಟ್. ಸೊ ಇಲ್ಲಿ ನಮಗೆ ಈ ಏರಿಯಾ ಎಷ್ಟಿರುತ್ತೋ ಅದೇ ಏರಿಯಾ ಇಲ್ಲಿ ರೀಸನ್ ಕವರ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಕವರ್ ಆಗಿರುತ್ತೆ, ಇಲ್ಲೂ ಅಷ್ಟೇ ಕವರ್ ಆಗಿರುತ್ತೆ. ಹಾಗಾಗಿ 4 ಟೈಮ್ಸ್ ತಗೊಂಡ್ರೆ ಮುಗಿ 4 ಟೈಮ್ಸ್ ತಗೊಂಡ್ರೆ ಓಕೆ. ಹಾಗಾಗಿ 4 ಟೈಮ್ಸ್ ರೈಟ್ ಮೈನಸ್ ಇನ್ಫಿನಿಟಿ ಟು 0 minus infinity to 0. So f of y is nothing but x, nothing but e power y, right? e power y. So e power y integration e power y limits from 0 to minus infinity to 0. Okay. So for e power 0 minus e power minus infinity 4 into e power 0 1 e power minus infinity value 0. ಹಾಗಾಗಿ ಏನಾಯ್ತು 4 ಸ್ಕ್ವೇರ್ ಯೂನಿಟ್. ನಾನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದು ಸೊ ಈ ಪೋರ್ಷನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ದು. ಸೊ ಇದೆಲ್ಲೂ ಕೂಡ ಬೌಂಡ್ ಆಗಲ್ಲ ಅಂದ್ರೆ ಈ y is equal to log x ಹೋಗ್ತಲೇ ಇರುತ್ತೆ. ಸೊ y ಆಕ್ಸಿಸ್ ಈಗ ಹೋಗ್ತಲೇ ಇರುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ಮೈನಸ್ ಇನ್ಫಿನಿಟಿ ಟು 0 ತಗೊಂಡೆ ಈ ಏರಿಯಾನ. ಅಷ್ಟೇ ಏರಿಯಾ ಇದು ಕವರ್ ಮಾಡಿರುತ್ತೆ ಯಾಕಂದ್ರೆ ಸೊ log x ಸಿಮೆಟ್ರಿಕ್ ಆಗಿರುತ್ತೆ ಇದು ಸೊ y ಆಕ್ಸಿಸ್ಗೆ. ಹಾಗಾಗಿ ಸೊ 4 ಪೋರ್ಷನ್ ಏರಿಯಾ ಕ್ಯಾಲ್ಕುಲೇಟ್ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಜಸ್ಟ್ ಒಂದು ರೀಸನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಅದನ್ನ 4 ಟೈಮ್ಸ್ ತಗೊಂಡ್ರೆ ಸೊ ಈ ಶೇಡೆಡ್ ಪೋರ್ಷನ್ ಏರಿಯಾ ಸಿಗುತ್ತೆ. ಹಾಗಾಗಿ 4 ಟೈಮ್ಸ್ ತಗೊಂಡಿದೀವಿ ಮೈನಸ್ ಇನ್ಫಿನಿಟಿ ಟು 0. ಸೊ ಇಯರ್ ಹಾರಿಜಾಂಟಲ್ ಸ್ಟ್ರಿಪ್ ತಗೊಂಡಿರೋದ್ರಿಂದ ಒಂದು f of y into dy. ಸೊ f of y is e power y into dy. ರೈಟ್. ಇದನ್ನ ಜ್ಞಾಪಕ ಇಟ್ಕೋಬೇಕು. e power minus infinity is 0 because ಇದನ್ನ 1 over e power infinity.
ಸೊ e ಪವರ್ ಇನ್ಫಿನಿಟಿ ಇಸ್ ಇನ್ಫಿನಿಟಿ, 1 ಓವರ್ ಇನ್ಫಿನಿಟಿ 0. ಹಾಗಾಗಿ e ಪವರ್ ಮೈನಸ್ ಇನ್ಫಿನಿಟಿ ಇಸ್ 0. 4 ಸ್ಕ್ವೇರ್ ಯೂನಿಟ್ ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 84. Question number 84. So next question number 84 ನೋಡಿ, area bounded by the curve y is equal to secant x and x axis and the line x is equal to 0 and x is equal to pi by 4. First ನೀವು secant x ಗ್ರಾಫ್ ಬರೀಬೇಕು. secant x ಗ್ರಾಫ್, ಸೊ ಇಲ್ಲಿ secant 4 ಗ್ರಾಫ್ ಬರೆಯಲ್ಲ, ಜಸ್ಟ್ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ನಲ್ಲಿ secant x ಗ್ರಾಫ್ ಬರ್ಕೋತೀನಿ ನಾನು. secant x ಗ್ರಾಫ್ ಫ್ರಮ್ ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು. ಓಕೆ, x axis ಅಂತ ಹೇಳಿದಾರೆ, so is x axis and the line x is equal to 0, nothing but y axis, and x is equal to pi by 4. X is equal to pi by 4 is the vertical line, is a parallel to y axis. So we need to calculate this area, right? Area bounded by, so y is equal to secant x and x axis and the line x is equal to 0 and the line x is equal to pi by 4. Okay, so we consider the vertical strip, right? F of x into dx, integration from where to where? Integration from 0 to pi by 4. So is a line x is equal to pi by 4, right? 0 to pi by 4, integration from 0 to pi by 4, f of x into dx. So here y is equal to nothing but f of x is what? Secant x. Hagagi secant x into dx. We know that integration of secant x log of secant x plus tan x, right? So integration of secant x is log of modulus of secant x plus tan x. So limits from 0 to pi by 4. Limits from 0 to pi by 4. So log of modulus of secant pi by 4 plus tan pi by 4 minus lower limit. So log of modulus of secant 0 plus tan 0. So log of secant pi by 4 is root 2. So tan pi by 4 is 1 minus secant 0 is 1, tan 0 is 0, and there is a total value 1. So log 1 base is 0. Hagagi, so this is the final answer. So log of root 2 plus 1 is the right answer for question number 84. Are you understood or not? So next, area in square unit of the region bounded by the curve x square is equal to 4y and the line x is equal to 2 and x axis. So area bounded by the region x square is equal to 4y and the line x is equal to 2 and the x axis. Okay, first we need to draw the diagram. X square is equal to 4y is a parabola symmetric about what? So y axis, it must be passing through the origin, right? So this is x square is equal to 4y parabola. Next, x is equal to 2. X is equal to 2. Right? And x axis. This is the region we are going to calculate the area. Right? So required area is equal to this one, x is equal to 2. This one 0 to 2. So take the vertical line. Right? Required area, integration from 0 to 2, so f of x into dx, integration from 0 to 2. So what is f of x? X square by 4 into dx. 1 by 4 is constant, take outside. X square integration x cube by 3, limits from 0 to 2, 1 by 4. So 2 power 3, upper limit apply ಮಾಡಿ ಏನಾಗುತ್ತೆ, 2 power 3 nothing but 8 minus 0 cube ಅಂದ್ರೆ 0 by 3 is 0 itself, right? Next
8 by 4 3s are 12 is equal to 4 2s are 8, 4 3s are 12. So 2 by 3 square unit. 2 by 3 square unit. Area bounded by the parabola. So 4y is equal to x square and the line x is equal to 2 and x axis. ಈ ರೀಸನ್ ಏನ್ ಬೌಂಡ್ ಆಗಿದೆ ಅದು ಎಷ್ಟಿದೆ 2 by 3 ಸ್ಕ್ವೇರ್ ಯೂನಿಟ್ ಇದೆ. ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ? ಸೊ ನೋಡ್ಕೋಬೇಕು. ಸೊ 3 ಮಾರ್ಕ್ಸ್ ಕ್ವಶನ್ ಈ ತರನೇ ಇರ್ತವೆ ಥಿಯರಿನಲ್ಲೂ ಕೂಡ. Next, question number 86. The area enclosed by the curve. So y is equal to 2 times square root of 1 minus x square. So x must be lies between 0 to 1. X must be lies between 0 to 1. ಇದನ್ನ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲಿ. ಸೊ x ಏನ್ ಕೊಟ್ಟಿದ್ದಾರೆ ಅಂತ. ಓಕೆ, ಇನ್ ಸ್ಕ್ವೇರ್ ಯೂನಿಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರತಕ್ಕಂತ ಈಕ್ವೇಶನ್ ಏನಿದೆ y is equal to 2 into square root of 1 minus x square. Squaring on both sides. Y square is equal to 4 into 1 minus x square. ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 1 minus x square ರೂಟ್ ಬರುತ್ತೆ. ಕರೆಕ್ಟ್ ಅಲ್ವಾ? Yes. Y square is equal to 4 into 1 4 minus 4x square. 4 ಈ ಕಡೆ ರೈಟ್ ಸೈಡ್ ಅಲ್ಲಿ ಇರಲಿ. minus 4x square ಶಿಫ್ಟ್ ಮಾಡಿ. is a 4x square plus y square is equal to 4. So divide 4 throughout the equation. 4 in the throughout equations ಅನ್ನ ಡಿವೈಡ್ ಮಾಡಿ. ಸೊ ಏನಾಗುತ್ತೆ 4x square by 4 ಅಂದ್ರೆ x square by 1 square ಅಂತ ಬರ್ಕೋಬಹುದು. here y square divided by 4 ಅಂದ್ರೆ 2 square is equal to 1. So this is what equation of ellipse. ಇಲ್ಲಿ ಹೇಳಿದಾನೆ x belongs to 0 to 1 ಅಂತ ಹೇಳಿದೆ. x belongs to 0 to 1. ಸೊ ನಿಮ್ಗೆ ಏನಿದೆ ಇಲ್ಲಿ ಏರಿಯಾ ಆಫ್ ದ ಎಲಿಪ್ಸ್ ಏನು pi ab. ಸೊ pi ab. So pi into here a is 1, b is 2. ಅಂದ್ರೆ ಏನಾಯ್ತು 2 pi square unit. ಇದೇನಿದು ಏರಿಯಾ ಆಫ್ ದ ಎಲಿಪ್ಸ್. actually. ಸೊ ಇಲ್ಲಿ ಹೀಗಿರುತ್ತೆ ಎಲಿಪ್ಸ್. ರೈಟ್, ಇಲ್ಲಿ ಏನ್ ಹೇಳಿದಾನೆ x belongs to 0 to 1 ಅಂತ ಹೇಳಿದಾನೆ. x belongs to 0 to 1 ಅಂದ್ರೆ ಫಸ್ಟ್ ಕೋಆರ್ಡಿನೇಟ್ ಮಾತ್ರ ತಗೋಬೇಕು. ಹೌದಲ್ವಾ? x ಅನ್ನ ಎಲ್ಲಿ ತಗೋಬೇಕು 0 to 1 ವರೆಗೂ ತಗೋಬೇಕು. 0 to 1. ಹಾಗಾಗಿ ಇದನ್ನ ಏನ್ ಮಾಡೋಣ 4 ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಅಂದ್ರೆ ಫಸ್ಟ್ ಕೋಆರ್ಡಿನೇಟ್ ಅಲ್ಲಿ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ 4 ಪಾರ್ಟ್ ತಗೋಣ. ಅಂದ್ರೆ ಏನಾಯ್ತು 5/2 ಸ್ಕ್ವೇರ್ ಯೂನಿಟ್. ಸೊ 2 1s 2 2s 5/2 ಸ್ಕ್ವೇರ್ ಯೂನಿಟ್. ರೈಟ್. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಎಲ್ಲಾ ಕಡೆ ಏರಿಯಾಗಳನ್ನ ಸ್ಕ್ವೇರ್ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಓಕೆ, next question number 87. The area bounded by the curve y is equal to sin kx x axis and the line x is equal to 4 and x is equal to 3/4. ಇಲ್ಲಿ ಫಸ್ಟ್ ಗ್ರಾಫ್ ಅನ್ನು ಪ್ಲಾಟ್ ಮಾಡಿ. y is equal to sin kx graph. So this is a sin kx graph, but x axis ಅನ್ನ ಕ್ರಾಸ್ ಮಾಡಿರ್ತಕ್ಕಂತ ಪಾಯಿಂಟ್ ಡಿಫರೆಂಟ್ ಆಗಿರ್ತವೆ. ಇಲ್ಲಿ ಇವಾಗ ಇದು ಪೈ ಅಲ್ಲ, ಇದು 2π ಅಂತ ತಗೋಬಾರ್ದು. ನೋಡಿ sin kx ಗ್ರಾಫ್ ಬರೀತೀನಿ ನೋಡಿ. ಯಾವಾಗ ಪೈ ಆಗುತ್ತೆ ನೋಡಿ, pi/2 ಕೊಟ್ಟಾಗ x is equal to pi/2 ಕೊಟ್ರೆ ಸೊ 2x becomes ಪೈ ಆಗುತ್ತೆ. ಹಾಗಾಗಿ ದಿಸ್ ಈಸ್ ವಾಟ್ pi/2. ನೆಕ್ಸ್ಟ್ ಇದೇನಾಗಿರುತ್ತೆ ಅಂದ್ರೆ 3π/2 ಆಗಿರುತ್ತೆ. ಸೊ 3π/2. ಓಕೆ, ನಮ್ಗೆ ಹೇಳ್ತಿದ್ರೆ pi/4 ಅಂದ್ರೆ pi/4 ತಗೊಂಡ್ರೆ pi/4 ತಗೊಂಡ್ರೆ 1 ಆಗುತ್ತೆ. ಯಾಕಂದ್ರೆ ನೋಡಿ 5/4 ತಗೊಂಡ್ರೆ x is equal to pi/4 ತಗೊಂಡ್ರೆ is a 5 2 1s 2 2s ಅಂದ್ರೆ so 2x becomes pi/2. so 2x ಯಾವಾಗ so pi/2 ಆಗುತ್ತೆ ಅವಾಗ sin 2x 1 ಆಗುತ್ತೆ ಇಲ್ಲಿ ಮಾತ್ರ. ನೆಕ್ಸ್ಟ್ ಇಲ್ಲೂ ಕೂಡ 1 ಆಗುತ್ತೆ. ರೈಟ್. ಸೊ ಇವಾಗ ಇಲ್ಲಿ x is equal to pi/4 ತಗೊಂಡ್ರೆ ಸೊ ಏನಾಗುತ್ತೆ sin x 1 ಆಗುತ್ತೆ. ಕರೆಕ್ಟಾ? ಸೊ ಇವಾಗ ನಮಗೇನ್ ಬೇಕಾಗಿರೋದು pi/4 ಇಂದ 3π/4 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 3π/4 so this is 3π/4 ನೋಡಿ. x is equal to 3π/4 ತಗೊಳ್ಬೇಕಾದ್ರೆ ಸೊ 2 into 3π/4 ಸೊ 2 1s 2 2s sin 3π/2 ಎಷ್ಟು ಬರುತ್ತೆ -1 ಬರುತ್ತೆ. ಕರೆಕ್ಟಾ? ಹಾಗಾಗಿ ದಿಸ್ ಇಸ್ 3π/4. ನಮಗೆ ಏನು ಏರಿಯಾ ಬೇಕಾಗಿದೆ ಅಂದ್ರೆ ಸೊ ದಿಸ್ ಏರಿಯಾ ಎನ್ಕ್ಲೋಸ್ಡ್ ಬೈ ಸೊ ದಿಸ್ ರೀಸನ್. ಓಕೆ, ಸೊ sin 2x is symmetric about x axis ಆಗಿರೋದ್ರಿಂದ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಏರಿಯಾ ಸೊ ಈ ಪೋರ್ಷನ್ ಏರಿಯಾ ಸೇಮ್ ಇರುತ್ತೆ.
ಹಾಗಾಗಿ ಸೊ ನಾವು ಎರಡು ಏರಿಯಾ ಕ್ಯಾಲ್ಕುಲೇಟ್ ಮಾಡೋ ಬದಲು ಸೊ ಈ ಟೋಟಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ 0 to π/2 ಕರೆಕ್ಟಾ. ನೋಡಿ ನಮಗೆ ಬೇಕಾಗಿರ್ತಕ್ಕಂತ ಏರಿಯಾ ಇಲ್ಲಿ ಏನ್ ಶೇಡ್ ಮಾಡಿದೀನೋ ಈ ಎರಡು ಶೇಡೆಡ್ ರೀಸನ್ ಏರಿಯಾ ಬೇಕಾಗಿದೆ. ಸೊ ಇಲ್ಲಿ sin to x ಸಿಮೆಟ್ರಿಕ್ ಅಬೌಟ್ x ಆಕ್ಸಿಸ್ ಆಗಿರೋದ್ರಿಂದ ಇಲ್ಲಿ ಎಷ್ಟು ಪೋರ್ಷನ್ ಅನ್ನ ಕವರ್ ಮಾಡಿರುತ್ತೋ ಇದು ಅಷ್ಟೇ ಪೋರ್ಷನ್ ಏರಿಯಾನ ಕವರ್ ಮಾಡಿರುತ್ತೆ. ಹಾಗಾಗಿ ನೀವೆರಡು ಏರಿಯಾ ಕ್ಯಾಲ್ಕುಲೇಟ್ ಮಾಡೋ ಬದಲು ಇಲ್ಲಿಂದ π/4 to π/2 π/2 3π/4 ಕ್ಯಾಲ್ಕುಲೇಟ್ ಮಾಡೋ ಬದಲು ಜಸ್ಟ್ ನಾವು 0 to π/2 ತಗೊಳ್ಳೋಣ. ಸೊ 0 to π/2 ತಗೊಂಡ್ರೆ ಇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಈ ಎರಡು ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ, ಜಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು, ಹೌದಲ್ವಾ. ಹಾಗಾಗಿ ಏನ್ ಮಾಡೋಣ, ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to π/2 0 to π/4 to 3π/4 ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. 0 to π/4 ಸೊ 0 to π/2 0 to π/2 ಫಂಕ್ಷನ್ ಈಸ್ sin x into dx ಕರೆಕ್ಟಾ, ರೈಟ್. ಸೊ ಈ ರಿಕ್ವೈರ್ಡ್ ಏರಿಯಾ ಸಿಗುತ್ತೆ ನಮಗೆ, ರಿಕ್ವೈರ್ಡ್ ಏರಿಯಾ ಸಿಕ್ಕದಂಗೆ ಆಗುತ್ತೆ 0 to π/2 ಇಂಟಿಗ್ರೇಟ್ ಮಾಡಿದ್ರೆ ಕರೆಕ್ಟಾ. sin x ಇಂಟಿಗ್ರೇಷನ್ ಮೈನಸ್ cos x ಲಿಮಿಟ್ಸ್ ಫ್ರಮ್ 0 to π/2. ಸೊ ಮೈನಸ್ ಔಟ್ಸೈಡ್ ಇರಲಿ, ಸೊ ಅಪ್ಪರ್ ಲಿಮಿಟ್ ಅನ್ನ ಅಪ್ಲೈ ಮಾಡಿ. cos π/2 0, ನೆಕ್ಸ್ಟ್ ಮೈನಸ್ cos 0 ಅಂದ್ರೆ ಏನಾಯ್ತು, ಸೊ ಮೈನಸ್ ಆಫ್ 0 ಮೈನಸ್ 1 ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಯೂನಿಟ್. ಈ ಏರಿಯಾ ಏನಿದೆ, ಸೊ ಈ ಎರಡು ಏರಿಯಾ ಎಷ್ಟಿದೆ ಅಂದ್ರೆ 1 ಸ್ಕ್ವೇರ್ ಯೂನಿಟ್ ಇದೆ, 1 ಸ್ಕ್ವೇರ್ ಯೂನಿಟ್. ಅರ್ಥ ಆಗಿದೆ ಮಕ್ಕಳ? ಯಾಕೆ 0 to π/2 ತಗೊಂಡಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಈ ಎರಡು ಪೋರ್ಷನ್ ಏನಿದೆ, ಸೊ ಎಷ್ಟು ಏರಿಯಾ ಇರುತ್ತೋ ಇದು ಅಷ್ಟೇ ಏರಿಯಾ ಇರುತ್ತೆ. ಅಥವಾ ನೀವಿಗೂ ಇಂಟಿಗ್ರೇಟ್ ಮಾಡಬಹುದು ಬೇಕಾದ್ರೆ π/4 to π/2 2 times π/4 to π/2 sin x into dx ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 88 ಅನ್ನ ನೋಡಿ. So AOB is the first quadrant of the ellipse, where OA is equal to A and OB is equal to B. Then area between the arc AB and the chord AB of the ellipse is. Actually already ಇದಕ್ಕೆ ಶಾರ್ಟ್ಕಟ್ ಹೇಳಿದೀವಿ. So once again explain ಮಾಡ್ತೀನಿ. So this is a ellipse. ನೋಡ್ಲಿಕ್ಕೆ ಎಲಿಪ್ಸ್ ತರ ಇಲ್ಲ, ಬಟ್ ಎಲಿಪ್ಸ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ, ರೈಟ್. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್, ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ದಿಸ್ ಈಸ್ ಅ ಗ್ರಾಫ್ ಆಫ್ ಎಲಿಪ್ಸ್. ನೆಕ್ಸ್ಟ್ AOB ಇಸ್ ದ ಪಾಸಿಟಿವ್ ಕ್ವಾಡ್ರೆಂಟ್, ಅಂದ್ರೆ ಏರಿಯಾ ಆಫ್ ದ ಫಸ್ಟ್ ಕ್ವಾಡ್ರೆಂಟ್ ಇನ್ ಎಲಿಪ್ಸ್ ಅಂತ ಕೇಳ್ತಾರೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಸೊ ದಿಸ್ ಇಸ್ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಎ ಅಂತ ತಗೊಂಡ್ರೆ, ದಿಸ್ ಇಸ್ OB ಅಂತ ತಗೊಂಡ್ರೆ, OA is A unit. Next OB is B unit. ಇವೆರಡನ್ನು ಡ್ರಾ ಮಾಡಿದ್ರೆ ಒಂದು ಲೈನ್ ಸಿಗುತ್ತೆ, ರೈಟ್. ಈ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ರೆ ಒಂದು ಲೈನ್ ಸಿಗುತ್ತೆ. ಇಲ್ಲಿ ಏರಿಯಾ ಬಿಟ್ವೀನ್ ದ ಆರ್ಕ್ ಅಂಡ್ ದ ಕಾರ್ಡ್ AB. ಸೊ ಈಕ್ವೇಶನ್ ಆಫ್ ಲೈನ್ ಏನಾದ್ರೂ ಬರ್ಕೊಂಡ್ರೆ ನಾವು ಸೊ ಏನ್ ಬರೀಬಹುದು ಅಂದ್ರೆ x/a ಪ್ಲಸ್ y/b ಇಸ್ ಈಕ್ವಲ್ ಟು 1. ಸೊ ಇಸ್ ದ ಈಕ್ವೇಶನ್ ಆಫ್ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ವಾಟ್ ಈಸ್ ದ ಈಕ್ವೇಶನ್ ಆಫ್ ellipse? x²/a² ಪ್ಲಸ್ y²/b² ಇಸ್ ಈಕ್ವಲ್ ಟು 1. ಇದಕ್ಕೊಂದು ಶಾರ್ಟ್ ಕಟ್ ಬರ್ಸಿದೀನಿ ನಿಮ್ಗೆ. ಏರಿಯಾ ಎನ್ಕ್ಲೋಸ್ಡ್ ಬೈ ellipse and the equation of line in intercept form is given by AB/4 into π-2 square unit, right. ಈ ಏರಿಯಾ ಎಷ್ಟಿರುತ್ತೆ ಅಂತಂದ್ರೆ, ಸೊ AB/4 into π-2, ರೈಟ್. ಓಕೆ, ಎಲ್ಲಿ ನಮಗೆ ಏನ್ ಬೇಕಾಗಿರೋದು, ಸೊ AB/4 into π-2 is ಏರಿಯಾ ತಗೊಂಡ್ರೆ ಕರೆಕ್ಟ್ ಅಲ್ವಾ. ಸೊ ದಿಸ್ ಏರಿಯಾ ಈಸ್ AB/4 into π-2. ಈ ಶಾರ್ಟ್ ಕಟ್ ಅನ್ನು ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ. ಸೊ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಹೆಲಿಕ್ಸ್ ಅಂಡ್ ದ ಈಕ್ವೇಶನ್ ಆಫ್ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ಈ ಸ್ಮಾಲ್ ರೀಸನ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ AB/4 into π-2. ಯಾವ ಆಪ್ಷನ್ ಇರುತ್ತೆ ನೋಡಿ, ಅದನ್ನ ತಗೊಳ್ಳಿ.
ಆಗ್ಬೋದಾ? Next, question number 89. So, area of the region bounded by the curve. So, 9x square plus 4y square minus 36 is equal to 0. ಇದನ್ನು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. So, 9x square plus 4y square is equal to 36. ಥ್ರೂಔಟ್ ಈಕ್ವೇಶನ್ ನ 36 ಇಂದ ಡಿವೈಡ್ ಮಾಡಿ. ಹಾಗಾದ್ರೆ ಏನಾಯ್ತು? ಸೊ 9x square divided by 36 ಅಂದ್ರೆ x square by 4 ಆಗುತ್ತೆ. ಅದನ್ನ ಏನು ಬರೀಬಹುದು? 2 square ಅಂತ ಬರೀಬಹುದು. ನೆಕ್ಸ್ಟ್ ಇಲ್ಲಿ 4y square divided by 36 ಅಂದ್ರೆ ಸೊ y square divided by 9, ಸೊ 9 ಅನ್ನು 3 square, 36 by 36 ಅಂದ್ರೆ 1. ಓಕೆ, ಸೊ ಇಲ್ಲಿ ಈ ಈಕ್ವೇಶನ್ ಅನ್ನ ಕಂಪೇರ್ ಮಾಡಿದ್ರೆ x square by a square plus y square by b square ಕಂಪೇರ್ ಮಾಡಿದ್ರೆ a is equal to 2, b is equal to 3. ಓಕೆ, ಸೊ ಹಾಗಾದ್ರೆ ಏರಿಯಾ ಆಫ್ ದಿ ಎಲಿಪ್ಸ್ ಗೊತ್ತು ನಮಗೆ. ಏರಿಯಾ ಆಫ್ ದಿ ಎಲಿಪ್ಸ್ is pi ab. A is equal to pi into 2 into 3 ಅಂದ್ರೆ ಏನಾಯ್ತು? 6 pi square unit. 6 pi square unit. ವೆರಿ ಸಿಂಪಲ್ ಆಗಿ ಶಾರ್ಟ್ ಕಟ್ ಯೂಸ್ ಮಾಡಿದೆ. ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡಿ. ಸೊ ಏರಿಯಾ ಬಿಟ್ವೀನ್ ದ ಕರ್ವ್ಸ್. ಏರಿಯಾ ಬಿಟ್ವೀನ್ ದ ಕರ್ವ್ಸ್. ಕ್ವಶನ್ ನಂಬರ್ 90. ಏರಿಯಾ ಬಿಟ್ವೀನ್ ದ ಕರ್ವ್ಸ್. ಏರಿಯಾ ಬಿಟ್ವೀನ್ ದ curves y is equal to 1 minus mod x, 1 minus mod x and the x axis and the x axis and the x axis. ಇಲ್ಲಿ ಗ್ರಾಫ್ ಗಳನ್ನ ಪ್ಲಾಟ್ ಮಾಡ್ಲಿಕ್ಕೆ ಚೆನ್ನಾಗಿ ಬರಬೇಕು. ಓಕೆ, ಸೊ ಏನ್ ಮಾಡೋಣ ಅಂದ್ರೆ ಇಲ್ಲಿ ಏನಿದೆ y is equal to 1 minus mod x ಇದೆ. ಫಸ್ಟ್ ಏನ್ ಮಾಡೋಣ, mod x ಗೆ ಗ್ರಾಫ್ ಬರೆಯೋಣ. ಸೊ mod x ಗ್ರಾಫ್ is y is equal to mod x ಗ್ರಾಫ್. ನೆಕ್ಸ್ಟ್ ಏನಿದೆ ಮೈನಸ್ mod x ಇದೆ. ಹಾಗಾದ್ರೆ ನೆಕ್ಸ್ಟ್ ಮೈನಸ್ mod x ಗ್ರಾಫ್ ಬರೆದ್ರೆ ಸೊ ಈಗ ಬರುತ್ತೆ. ಜಸ್ಟ್ ರಿಫ್ಲೆಕ್ಷನ್ ಆಫ್ x ಆಕ್ಸಿಸ್ ತಗೊಂಡ್ರೆ ಸೊ ಮೈನಸ್ mod x ಗ್ರಾಫ್ ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಿದೆ 1 ಮೈನಸ್ mod x ಇದೆ. ಹಾಗಾದ್ರೆ ಇನ್ನ ಅದನ್ನ ಗ್ರಾಫ್ ಬರೆದ್ರೆ ಇದಕ್ಕೆ 1 ಮೈನಸ್ mod x ಗ್ರಾಫ್ ಏನಾಗುತ್ತೆ ಅಂದ್ರೆ ನೋಡಿ. ಸೊ ಇದು ಮೈನಸ್ mod x ಗ್ರಾಫ್. 1 ಮೈನಸ್ mod x ಅಂದ್ರೆ ಈ ಗ್ರಾಫ್ ಅನ್ನ ಜಸ್ಟ್ 1 ಯೂನಿಟ್ ಅಲಾಂಗ್ y ಆಕ್ಸಿಸ್ ಶಿಫ್ಟ್ ಮಾಡೋದಷ್ಟೇ. ಹೇಗೆ ಬರುತ್ತೆ ಗ್ರಾಫ್? ರೈಟ್, ಸೇಸ್ ವಾಟ್ y is equal to 1 ಮೈನಸ್ mod x ಗ್ರಾಫ್. 1 by 1 ಬರ್ಕೊ ಬರ್ಬೇಕು. ಫಸ್ಟ್ mod x ಗ್ರಾಫ್ ಬರೆದಿದ್ದೀನಿ. ಮೈನಸ್ mod x ಇರೋದ್ರಿಂದ ಅದನ್ನ ಜಸ್ಟ್ ರಿಫ್ಲೆಕ್ಷನ್ ಅಲಾಂಗ್ x ಆಕ್ಸಿಸ್ ತಗೊಂಡ್ರೆ ಜಸ್ಟ್ ಫೋಲ್ಡ್ ಮಾಡಿದೆ. ಈಗ ಫೋಲ್ಡ್ ಮಾಡಿದ್ರೆ ಸೊ ಹೀಗೆ ಬರುತ್ತೆ. ನೆಕ್ಸ್ಟ್ ಇದನ್ನ ಅದಕ್ಕೆ 1 ಯೂನಿಟ್ ಆಡ್ ಆಗಿದೆ ಅಂದ್ರೆ ಗ್ರಾಫ್ 1 ಯೂನಿಟ್ ಶಿಫ್ಟ್ ಆಗುತ್ತೆ ಅಲ್ಲ y ಆಕ್ಸಿಸ್. ಹಾಗಾದ್ರೆ ಹೀಗಿರುತ್ತೆ. ರೈಟ್, ಹಾಗಾಗಿ ಇದೇನಾಯ್ತು ಅಂದ್ರೆ ಸೊ 1 ಆಗುತ್ತೆ. ಇದು ಕೂಡ ಮೈನಸ್ 1 ಆಗುತ್ತೆ. ಓಕೆನಾ? ನೋಡಿ ಇಲ್ಲಿ ಸೊ ರೆಕ್ಟಾಂಗಲ್ ಇದೆಲ್ಲ ಇದೆ. ಈ ಏರಿಯಾ ಬೇಕಾಗಿದೆ ನಮಗೆ. ಏರಿಯಾ ಬೌಂಡೆಡ್ ಬೈ y is equal to 1 minus mod x and x axis. ಓಕೆ, ಇದು 1 ಸ್ಕ್ವೇರ್ ಯೂನಿಟ್ ಇರುತ್ತಾ? ಸೊ ಇದು 1 ಯೂನಿಟ್ ಇರುತ್ತಾ? ಇದು ಹೈಟ್ ಎಷ್ಟು ಇರುತ್ತೆ? 1 ಯೂನಿಟ್ ಇದೆಯಾ? ರೈಟ್. ಸೊ ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ. ಏರಿಯಾ ಆಫ್ ದಿ ಟ್ರಯಾಂಗಲ್ ಕ್ಯಾಲ್ಕುಲೇಟ್ ಮಾಡೋಣ. ಏನಿಲ್ಲ ಇಂಟಿಗ್ರೇಷನ್ ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಇಸ್ ರೆಕ್ಟಾಂಗಲ್ ಇಸ್ ಏನು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ ಬೇಸ್ 1 ಯೂನಿಟ್ ಇದೆ, ಹೈಟ್ 1 ಯೂನಿಟ್ ಇದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನು? ಬೇಸ್ ಇಂಟು ಹೈಟ್ 1/2 ಇಂಟು ಬೇಸ್ ಇಸ್ 1 ಯೂನಿಟ್, ಹೈಟ್ ಇಸ್ 1 ಯೂನಿಟ್. ಹಾಗಾದ್ರೆ 1/2 ಬಂತು. ಈ ಶೇಡೆಡ್ ಪೋರ್ಷನ್ 1/2 ಯೂನಿಟ್ಸ್ ಬಂತು. ಹಾಗಾದ್ರೆ ನೆಕ್ಸ್ಟ್ ಇದೆಷ್ಟು ಬರುತ್ತೆ? 1/2 ಯೂನಿಟ್ಸ್ ಬರುತ್ತೆ. ಹಾಗಾದ್ರೆ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 1/2 ಪ್ಲಸ್ 1/2 ಅಂದ್ರೆ 1 ಸ್ಕ್ವೇರ್ ಯೂನಿಟ್ ಬರುತ್ತೆ. 1 ಸ್ಕ್ವೇರ್ ಯೂನಿಟ್. ನೋಡಿ ಜಸ್ಟ್ ಗ್ರಾಫ್ ಇಂದಾನೆ ಸೊ ಆನ್ಸರ್ ನ ಹೇಳಿದ್ವಿ. ರೈಟ್, ಇದು ಈ ಶೇಡ್ ಮಾಡಿದ್ದೀನಲ್ಲ ಅದರ ಏರಿಯಾ ಇದು. ಓಕೆ, ಸೊ ಇದು ರಿಕ್ವೈರ್ಡ್ ಏರಿಯಾ. ಇಲ್ಲಿ ಯಾಕಂದ್ರೆ ಸೊ ಇದೇ ಎಷ್ಟೇ ಏರಿಯಾ ಇಲ್ಲೂ ಕವರ್ ಆಗಿರುತ್ತೆ. 1/2 ಪ್ಲಸ್ 1/2 is 1 ಸ್ಕ್ವೇರ್ ಯೂನಿಟ್. ಅದು ಕ್ಲಿಯರ್?